ವಡಗೇರೆ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಸಿಬ್ಬಂದಿ ಲಂಚ ಅವತಾರದ ಬಗ್ಗೆ ಈ ಹಿಂದೆ ಪತ್ರಿಕಾ ವರದಿಗೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಇಲ್ಲಿನ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ವಾರದ ಹಿಂದೆ ಈ ಕೇಂದ್ರದಲ್ಲಿ ಹೆರಿಗೆಗೆ ಬಂದ ಮಹಿಳೆ ಹತ್ತಿರ ಇಲ್ಲಿನ ಸಿಬ್ಬಂದಿ ಹಣ ವಸೂಲಿ ಮಾಡಿದ್ದಾರೆಂದು ಆರೋಪ ಕೇಳಿ ಬಂದರೂ ಕೂಡ ಮೇಲಧಿಕಾರಿಗಳು ಆದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು, ಸ್ಥಳೀಯ ಆಡಳಿತ ವೈದ್ಯಾಧಿಕಾರಿಗಳು ಈ ವಿಷಯ ಗೊತ್ತಿದ್ರೂ ಕೂಡ ಜಾಣ ಕುರುಡರಂತೆ ವರ್ತಿಸ್ತಾ ಇರೋದು ಮೇಲ್ನೋಟಕ್ಕೆ ಇದರ ಹಿಂದೆ ಕಾಣದ ಕೈಗಳ ಸಂಚು ಇದೆ ಎಂದು ಇಲ್ಲಿನ ರೋಗಿಗಳು ಆರೋಪ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ ಬಡ ರೋಗಿಗಳ ವರದಾನವಾಗುವ ಸರ್ಕಾರಿ ಸಮುದಾಯ ಕೇಂದ್ರ ಇಂತಹ ಹಣ ಭಕ್ಷಕ ಸಿಬ್ಬಂದಿ ಪರ ನಿಂತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಲಂಚ ಪಡೆದು ಚಿಕಿತ್ಸೆ ನೀಡಿದ ಸಿಬ್ಬಂದಿಯನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಸುನೀತಾ ಕುಂಕಲ್ ಆಗ್ರಹಿಸಿದ್ದಾರೆ. ಯಾವ್ದಾಗಿದೆ ಅಂತ ಬರೋದ ಅಂತ ಬಡವರು ನೋಡ್ರಿ ಸ್ವಲ್ಪ ತಗೋಬಾರ್ದು ನೋಡಿ ಗಿಡಮಡಿ ಚಿಕ್ಕ ಸ್ವಲ್ಪ ನಮ್ಮ ಹತ್ರ ತಗೋಬಾರ್ದು ಅಂತಾನೆ ಅದಕ್ಕೆ ಎಲ್ಲರೂ ಕೊಟ್ಟಾರ ನೋಡಿ ಇಲ್ಲಾರ ಮೊದಲು ರಾತ್ರಿ ಒಂದಾಗಿತ್ತಂತ ಅವ್ರ ಬಿಟ್ಟು ಎರಡೂವರೆ ಸಾವಿರ ತಗೊಂಡ್ರ ಅಂತ ಬಿಡ್ತಾರೆ 3 ಹತ್ರ ಅಂತ 2 ಸಾವಿರ ತಗೊಂಡ್ರ ಅದಕ್ಕೆ ಅವ್ರಿಗೆ ಕೊಟ್ರ ಕೊಡ್ರಿ ಅಂತಂದು ಆಕೆ ಸುಮ್ಮನೆ ಅಂತಂದ್ರೆ ಪಾಪ ಮಾಡಿರ್ತಾಳ ಇಲ್ಲೆಲ್ಲ ನೆಟ್ಟು ನಾವು ಚೂರು ಕೊಡ್ಬೇಕು ಆಕೆ 500 ರೂಪಾಯಿ ತಗೊಂಡು 2 ಸಾವಿರ 2 ಸಾವಿರ ಮಾತಾಡಿದ್ರೆ ಅವ್ರು ಕೇಳೋದಿಲ್ರಿ ಒಟ್ಟು ಅಟ್ಟ ಕಟ್ಟ ಇಟ್ಬಿಡ್ತಾರ. ಇಲ್ಲಿ ಯಾರಿಗೆ ಮಾತ್ರ ಕಟ್ಟಾಗತ್ತೆ ಇದು ಮಾಡ್ತಾರೆ ಏನು ಮಾಡ್ತಾರೆ ನಾವಿದ್ರ ಬಡವರು ಅಂತ ಬಂದ್ರೂ ನಮ್ಮ ಮೇಲೆ ಸುಲಿಗೆ ಮಾಡ್ತೀವಿ. ಇಷ್ಟು ನೋಡ್ರಿ ಮುಂಜೆ ಬೆಳಿಗ್ಗೆ ಬಂದು ಮುಂಜೆ ಬರ್ತಾರೆ ಇಬ್ಬರು ಆದ್ರೆ ಅವ್ರು ಬೆಳಿಗ್ಗೆವು ಅವ್ರು ಆದ್ಮೇಲೆ ಹೋದ್ರು ಅಂದ್ರೆ ನಾವು ಖುಷಿಲಿಂದ ನಿಮ್ಮದು ಚೊಚ್ಚಲ ಆಗ್ಯದಂದ್ರೆ ಖುಷಿಲಿಂದ ಚಾ ಕುಡಿ ಪಾಣಿ ಕುಡಿ ಅಂದ್ರೆ 50 ಕೊಟ್ಟರೆ ತಾವು ತಗೋಬೇಕು. ಪೂರ ಅಜ್ಜ ಕಜ್ಜಿ ಅಂತ ಗೆರೆ ಕಟ್ಟಿದ ಮೇಲೆ ನಮ್ಮಂತ ಬಡವರು ಬಂದ್ರೆ ಸರ್ಕಾರ ತಪ್ಪಿದ ಮೇಲೆ ನಮಗೆಲ್ಲ ಮಾತಾಡ ಅನ್ನ ಮಾತಿ ಪ್ರೈವೇಟ್ ಹೋಗಿ ಮಾಡ್ಕೊ ಬರ್ಬೋದಲ್ಲ.